ಸಂಖ್ಯೆ 9, 18, 27ನೇ ತಾರೀಕಿನಂದು ಹುಟ್ಟಿರ್ತಕ್ಕಂಥವರಿಗೆ ಪ್ರಳಯ ಉನ್ಮಾದವ. ಹೌದು ನೋಡಿ, ಒಂದು ಮಾತು ಹೇಳ್ತಾರೆ, ಕೋಪಕ್ಕೆ ಆಯಸ್ಸು ಕಡಿಮೆ. ಆದರೆ ಕೋಪಗೊಂಡಾಗ ತಗ 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 ಅನ್ನೋ ಆ ಬೆಂಕಿ ಇದೆಯಲ್ಲ, ಆ 2 ನಿಮಿಷದಲ್ಲಿ ನಾವು ಆಡೋ ಮಾತುಗಳಿದಾವಲ್ವಾ, ಎಷ್ಟು ಮನಸ್ಸುಗಳನ್ನ ಕದಡಿಸ್ಬಿಡುತ್ತೆ. ಹೌದು, ಕೋಪಕ್ಕೆ ವಶವರ್ತಿಯಾದ ಮನುಷ್ಯ ಸರ್ವನಾಶ ಅಂತ ಹೇಳ್ತಾರೆ. ನನಗೆ ಭಯ ಅದೇ, ಈ ಒಂದು ವರ್ಷ ನಿಮ್ಮ ವರ್ಷವೇ, ಬಟ್ ನೀವು ಕೋಪಕ್ಕೆ ವಶ ಆಗ್ಬಿಡ್ತೀರಿ. ಸಂಖ್ಯೆ 9, 18, 27. ಕೋಪಂ ಸರ್ವಂ ನಾಸ್ತಿ. ನಮ್ಮ ಬದುಕು, ನಮ್ಮ ಎಲ್ಲ ಇದ್ದದ್ದು ಕಳ್ಕೊಬಿಡ್ತೀವಿ ಕೋಪದಿಂದ. ನೆನಪಿಟ್ಕೊಳ್ಳಿ, ಕೋಪಗೊಂಡ ಮನುಷ್ಯ ಏನು ಮಾಡಿರ್ತಾನೆ, ಎದುರುಗಡೆ ಹತ್ಯೆ ಮಾಡಿಬಿಡ್ತಾನೆ. ಅಲ್ಲ, ತನ್ನ ಮೇಲೆ ಕೋಪ ಮಾಡ್ಕೊಂಡು ನಾನು ಬದುಕಿದ್ದು ಇನ್ನೇನೋ ಇವನಿಗೆ ಅಂತೇಳಿ ಆತ್ಮಹತ್ಯೆ ಮಾಡ್ಕೊಬಿಡ್ತಾನೆ. ಹುಚ್ಚಿಡ್ದಾಗ ಆಡ್ತಾನೆ, ಕೂದಲು ಕಿತ್ತಾಕೋಬಿಡ್ತಾನೆ, ತನ್ನನ್ನು ಬಡ್ಕೊಳ್ಳೋದು. ಕೆಲವರು ನೋಡಿ ಕುಯ್ಕೊಳ್ಳೋದು, ಅವರಿಗೆ ಗೊತ್ತಿಲ್ಲ, ಅವ್ರ ಕೈ ನಮ್ಮೆಲ್ಲಿಗೆ ಇಟ್ಕೊಂಡಾಗ ನೋಡಿರ್ತೀನಿ, ಸಂಕಟ ಆಗ್ಬಿಟ್ಟಿರ್ತಾರೆ, ಕುಯ್ಕೊಂಡಿರ್ತಾರೆ. ಕೋಪಕ್ಕೆ ಆಯಸ್ಸು ಕಡಿಮೆ, ಆದರೆ ಕೋಪದಿಂದ ಆಡಿದ ಮಾತು ತುಂಬಾ ಹುಷಾರಾಗಿರ್ಬೇಕು. ನಾವು ಆ ಸಂದರ್ಭದಲ್ಲಿ ಏನ್ ಮಾತಾಡ್ತೀವಿ ಯೋಚಿಸಿ ಮೆತ್ತಗೆ ಸುಮ್ಮನೆ ಆಗ್ಬೇಕು, ಸುಮ್ಮನೆ ಇರ್ಬೇಕು. ಇನ್ನೊಂದು ಕಡೆ ಈ ಒಂದು 9, 18, 27ರಲ್ಲಿ ಹುಟ್ಟಿದವರು ಜನ್ಮತಾ ನಿಮಗೆ ಕೋಪ ಜಾಸ್ತಿ. ಅನ್ಕಂಟ್ರೋಲಬಲ್ ಸಿಸ್ಟಮ್ಯಾಟಿಕ್ ಪರ್ಸನ್ಸ್. ಅದಕ್ಕೆ ಈ ಸಂಖ್ಯೆಯಲ್ಲಿ ಹುಟ್ಟಿದವ್ರನ್ನ ನಾವು ಸಾಮಾನ್ಯವಾಗಿ ಲಾಯರು, ಪೊಲೀಸು, ಜಡ್ಜು, ಡಿಫೆನ್ಸು, ಅರಣ್ಯ ಇಲಾಖೆ, ಬಂಡೆಗಲ್ಲುಗಳು ಹೊಡೆಯೋ ಇಲಾಖೆ, ಸ್ಪೋರ್ಟ್ಸ್ ಮ್ಯಾನ್, ಅಲ್ಲಿ ಹೋಗ್ಬಿಡೋ ಬಾಕ್ಸಿಂಗ್ ಮೇಲೆ ಅಂತ ಹೇಳುತ್ತೆ. ರಕ್ತ ಗ್ಯಾರಂಟಿ ಅಲ್ವಾ, ಅಲ್ಲಿ ಹೋಗಿ ಗುದ್ದಿಸ್ಕೊಂಡು ಮೆಡ್ಲಾಕೊಂಡು ಬಾ, ಹೋಗು, ಅಲ್ಲಿ ತೋರಿಸು ಆ ಕೋಪನ, ಆ ಬೆಂಕಿನ, ಆ ಸಿಟ್ಟನ್ನ ಅಲ್ಲಿ ತೋರಿಸಿ. ಇವ್ರ ಮೇಲೆ ಹಾಕೋಬಿಡ್ತಿ, ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತ ಹೇಳ್ತೀವಿ. ಈ ಮೂರ್ಖರು 9ನೇ ತಾರೀಕಿನಲ್ಲಿ ಹುಟ್ಟಿದವ್ರು ಮೂರ್ಖರೇ ನಾನು ನೋಡಿದ್ದೇನೆ. 9, 18, 27 ಸ್ವಲ್ಪ ಕಾಮಾಂಧರು, ಬೈಕೆ ಜಾಸ್ತಿ. 100% ಈ ವರ್ಷ ಅದರ ವಿಸ್ಫೋಟ ನೋಡ್ತೀರಿ. ನಿಮ್ಮ ಅಗಣಿತ ಆಸೆಯೇ, ನಿಮ್ಮ ಅಗಣಿತ ಕೋರಿಕೆಯೇ ನಿಮ್ಮನ್ನ ಸರ್ವನಾಶ ಮಾಡಿಬಿಡುತ್ತೆ. ನನಗೆ ಅದೇ ಭಯ. ಈ ವರ್ಷ ಎಷ್ಟು ನಿಯಂತ್ರಣ ಆಗುತ್ತೋ ಅದನ್ನ ಒಳ್ಳೇದಕ್ಕೆ ಬಳಸಿ. ಈಗ ಕರೆಂಟ್ ಇದೆ, ತಯಾರಿಸಿದ್ದಾರೆ, ಅದನ್ನೇನ್ ಮಾಡಿದ್ದಾರೆ ಹೇಳಿ, ಪ್ರತಿ ಮನೆಗೂ ಅದನ್ನ ಒಂದು ದೀಪವಾಗಿ ಕರೆಂಟ್ ವೈರ್ನಲ್ಲಿ ಕಳಿಸಿದ್ದಾರೆ. ಒಂದು ಮೇಯ್ನಲ್ಲಿ ಅದನ್ನ ಕಂಟ್ರೋಲ್ ಮಾಡಿಟ್ಬಿಟ್ಟು ಇಡೀ ಊರಿಗೆ ಒಂದು ಟ್ರಾನ್ಸ್ಫರ್ ಮಾಡಿಟ್ಟು 5,000 ಜನಗಳಿಗೆ, ಒಂದು 5,000 ಮನೆಗಳಿಗೆ, ಒಂದು ಮನೇಲಿ 5 ಜನ ಇದ್ದಾರೆ ಅಂದ್ರೆ 25,000 ಜನ. ಸೊ ಅಲ್ಲೊಂದು ಪವರ್ ಬ್ಯಾಂಕ್ ಇಟ್ಟಿದಾರ. ವಿಸ್ಫೋಟಗೊಂಡ್ರೆ ಆಯ್ತು, ಏನಾಗಬಹುದು, ಅಷ್ಟು ಜನರ ಕುಟುಂಬಗಳ ಬದುಕು ಕತ್ತಲು. ಅದ್ರ ಜೊತೆ ನೀನು ಸುಟ್ಟು ಬೂದಿ ಆಗಿಬಿಟ್ಟೆ. 9, 18, 27 ಇದನ್ನ ಕರೆಕ್ಟ್ ಆಗಿ ನಿಭಾಯಿಸಲಿ. ನಿಮ್ಮ ಕೋಪಕ್ಕೆ ನೀವು ಮೂಗು ಕುಯ್ಕೋತೀರಿ. ಕೋಪದಿಂದ ಕುಯ್ದುಕೊಂಡ ಮೂಗು ಮತ್ತಿನ್ನಿಂಗೆ ಗ್ಯಾರಂಟಿ ನೀವು ಹೊಡೆದಾಟ ಬಡದಾಟಕ್ಕೆ ಹಿಡಿತೀರಿ. ನೋಡಿ, ಕೋಪಗೊಂಡ ವ್ಯಕ್ತಿಗಳು, ಅವನು ಮೊನ್ನೆ ಆನೇಕಲ್ಲಲ್ಲಿ ಕಿಡ್ನಾಪ್ ಮಾಡಿ ಮರ್ಡರ್ ಮಾಡಿದ್ದಾರೆ. ಅವನ ಕೋಪ ಏನ್ ಗೊತ್ತಾ, ಅವನು ಇಷ್ಟಪಟ್ಟಿದ ಹುಡುಗಿ ನೀವು ಮದುವೆ ಆಗಿದ್ದಾನಂತೆ, 10 ವರ್ಷದಿಂದ ಕೂತಿದ್ದಾನೆ. ಯಾವಾಗ ನನಗೆ ಇಲ್ಲ. ಹೌದು, ಈ ಪ್ರಪಂಚ, ಈ ಜೀವನ, ಈ ಒಂದು ಹಣೆ ಬರ ಎಷ್ಟು ಕ್ರೂರಿ ಗೊತ್ತಾ? ನೀವು ನಂಬ್ತೀರಾ? ತುಂಬಾ ದಯೆ ಇರೋ ವ್ಯಕ್ತಿಗೆ, ನಿಜವಾಗ್ಲೂ ಹೇಳ್ತೇನೆ, ತುಂಬಾ ದಯೆ ಇರತಕ್ಕಂಥ ವ್ಯಕ್ತಿಗೆ ಕೊಡಲು ಅವನ ಹತ್ರ ಏನೂ ಇರೋಲ್ಲ. ಅವನ ದಯೆ ಎಲ್ರಿಗೂ ಏನಾದ್ರೂ ಕೊಡಬೇಕು, ಮಾಡಬೇಕು. ಮೊನ್ನೆ ಕೂಡ ಒಂದು ತಾಯಿ ಜೀವ ಎಲೆಕ್ಟ್ರಾನಿಕ್ ಸಿಟಿಯಿಂದ, ಹೆಸರು ಬೇಡ, ಕೃಷ್ಣಮ್ಮ ಅಂತ ಹೇಳ್ತಾನೆ ಅಷ್ಟೇ, ಮಗನ ಜೊತೆ ಬಂದಿದೆ ತಾಯಿ ಜೀವ. ಅವರುಗಳು ಇನ್ನೂ ದೇವಸ್ಥಾನ ಆಗಿಲ್ವಾ, ಅಮ್ಮನ ಇಚ್ಛೆ ಇರಮ್ಮ. ನೋಡ್ತಿದ್ದೇನೆ, ಪರ್ಟಿಕ್ಯುಲರ್ 1-2-3 ಹೇಳಿ ಇಟ್ಟಿದ್ದೇನೆ. ಗುರುಗಳಂತೂ ಕೇಳ್ತಲೇ ಇದ್ದಾರೆ, ಎಲ್ಲೋ ಹಾಗೆ ಇಚ್ಛೆಯಲ್ಲಿದೆ, ಏನೂ ಕದಲಲ್ಲ. ಯಾಕಂದ್ರೆ ಸುಮ್ಮನೆ ಯಾವುದೋ ಜಾಗದಲ್ಲಿ ಎಲ್ಲೋ ಕಟ್ಟೋದು, ಹೇಗೆ ಇಡೋದು, ಸ್ಥಳ ಮಹಿಮೆ ಇರಬೇಕು.
ಸುತ್ತಮುತ್ತಲ ಪರಿಸರದ ಮಹಿಮೆ ಇರಬೇಕು. ಶೃಂಗೇರಿ ನೋಡಿ, ಸಾವಿರಾರು ವರ್ಷಗಳ ಇತಿಹಾಸ. ನಂಜನಗೂಡು ನೋಡಿ, ಧರ್ಮಸ್ಥಳ ನೋಡಿ, ಹರಿಹರಪುರ ನೋಡಿ, ನನ್ನ ಚಾಮುಂಡೇಶ್ವರಿ ನೋಡಿ, ನನ್ನ ಸವದತ್ತಿ ನೋಡಿ, ಒಂದೊಂದು ಕ್ಷೇತ್ರಗಳು. ಅದರ ಬಗ್ಗೆ ಯಾರಿಟ್ರು ಏನಿಟ್ರು ಮರ್ತೋಗಿದ್ದಾರೆ, ಕ್ಷೇತ್ರವಷ್ಟೇ ನೆನಪಿಗೆ. ಹೌದಲ್ವಾ ಮಕ್ಕಳೇ? ಅಲ್ಲಿಗೆ ಬರಬೇಕಂದ್ರೆ ಅದೊಂದು ತಪಸ್ಸು, ಅದೊಂದು ಧ್ಯಾನ, ಮಂತ್ರೋಚ್ಚಾರಣ, ತಪಸ್ಸೇ. ಅಷ್ಟೇ ಹೇಳಿದೆ. ನೋಡೋಣಮ್ಮ, ನನ್ನ ಪ್ರಯತ್ನ ನಿತ್ಯ ತಾಯಿ ಹೆಸರು, ಪರಿವಾರ ದೇವತೆಗಳ ಹೆಸರು ಹೇಳ್ಕೊಂಡು ಇದನ್ನೇ ಗುರುಗಳು ಅದನ್ನೇ ಮಾಡ್ತಿದ್ದಾರೆ. ಶೀಘ್ರದಲ್ಲೇ ಆಗುತ್ತೆ. ಯಾರೋ ಹೇಳಿದರೆ ಇಂಥದ್ದೊಂದು ಜಾಗದಲ್ಲಿ ಇಲ್ಲೊಂದಿದೆ, ಒಂದು 3 ಎಕರೆ ವ್ಯವಸ್ಥೆ ಆಗುತ್ತೆ ಅನ್ನತಕ್ಕಂಥದ್ದು ಅಂತ. ಸೊ ಅದು ಹಾಗೆ. ಏನೋ ಗುರುಗಳೇ, ನಿಮ್ಮಂಥವ್ರಿಗೆ ಈಗಾದ್ರೆ ಹಾಗೆಲ್ಲ ಏನೂ ಇಲ್ಲಮ್ಮ. ಅದಾಗೆ ವಿಧಿಯ ಶಾಸನ. ತುಂಬಾ ದಯಾ ಹೃದಯ ವ್ಯಕ್ತಿಗೆ ಕೊಡಲು ಏನೂ ಇರೋಲ್ಲ. ತಮಾಷೆ ಏನು ಗೊತ್ತಾ? ತುಂಬಾ ಕೊಟ್ಟಿರೋವನಿಗೆ ಕೊಡಲು ಹೃದಯವೇ ಇರೋಲ್ಲ. ಹೌದು ಅಲ್ವೋ? ನೀವೇ ಹೇಳಿ. ಹೌದು ಅಲ್ವೋ? ಚೆನ್ನಾಗಿ ನಿದ್ದೆ ಮಾಡೋ ವ್ಯಕ್ತಿಗೆ ಮಲಗೋಕ್ ಜಾಗ ಇರಲ್ಲ, ಇಲ್ಲ ಹಾಸಿಗೆನೂ ಇರಲ್ಲ. ಕಷ್ಟಪಟ್ಟು ಕೂಲಿ ಕೆಲಸ ಮಾಡಿರೋನಿಗೆ ಮಲಗೋಕ್ ಜಾಗ ಇಲ್ಲ, ವ್ಯವಸ್ಥೆ ಇಲ್ಲ, ಎಲ್ಲೋ ಒಂಥರ ಇಕ್ಕಟ್ಟು, ಇನ್ನೊಂದು. ನೀವು ಗಮನಿಸಿ ನೋಡಿ, ಚೆನ್ನಾಗಿ ಹಾಸಿಗೆ ಇದೆ, ಹಂಸತೂಲಿಕಾ ಕಲ್ಪ, ಏನು ದೇವದಾರಲ್ಲೂ ಮಂಚ ಮಾಡಿಸ್ಬಿಟ್ಟಿದ್ದಾರೆ. ದೇವದಾರಿನಿಂದ ಮಾಡಿರತಕ್ಕಂಥ, ಆ ಮರದಿಂದ ಮಾಡಿರತಕ್ಕಂಥ ಮಂಚದ ಮೇಲೆ ಮಲಗುವಾಗೆ ಇಲ್ಲ. ಮೂರ್ಖರ ಸಂತೆ ಅದನ್ನು ಮಾಡಿಸ್ಕೊಂಡಿದ್ದಾರೆ. ನೋಡಿಬಿಟ್ಟಿದ್ದೇನೆ, ನಾನು ಹೋಗಿದ್ದೇನೆ. ಅಂಥವ್ರು ಕರ್ಸ್ಕೋತಾರೆ. ಹೋಗಿದ್ದೇನೆ. ಏನ್ರಿ ಎಂತ ಕೆಲಸ ಮಾಡಿಟ್ಬಿಟ್ಟಿದ್ದೀವಿ? ದೇವರು ಮಲಗಿಸುವ ಈ ಒಂದು ಇದು ದೇವರಿಗೋಸ್ಕರನೇ ಅದು, ಇನ್ಯಾರು ಅದ್ರ ಮೇಲೆ ಮಲಗುವಾಗಿಲ್ಲ. ಅಂಥದ್ದು ಒಂದು ಮರವನ್ನ ತಗೊಬಂದು ಹಾಸಿಗೆ ಮಾಡಿ, ಏನು ಕಾಲ್ಗೊಂದು ಕೈಗೊಂದು ಆಳಿದ್ರು ಅವನಿಗೆ ನಿದ್ದೆ ಬರೋಲ್ಲ. ಎಷ್ಟು ನಿದ್ದೆ ಟ್ಯಾಬ್ಲೆಟ್ ಹಾಕೊಂಡ್ರೆ ಗುರುಗಳೇ ನಿದ್ದೆನೇ ಬರಲ್ಲ ಅಂತ. ಕಾರಣ ದೈವ. ಈ ಕರ್ಮ ಏನು ಅರ್ಥವಾಗದ್ದು. ಇನ್ನೊಬ್ಬನಿಗೆ ಹಾಸಿಗೆ ಇದೆ, ನಿದ್ದೆ ಇಲ್ಲ. ಇಲ್ಲಿ ನಿದ್ದೆ ಇರುವವನಿಗೆ ಹಾಸಿಗೆ ಇಲ್ಲ. ಯೋಚನೆ ಮಾಡಿ ನೋಡಿ. ನೀವೆಲ್ಲಾದ್ರೂ ತರಕಾರಿ, ಇವಾಗ ನಾಳೆ ಹಬ್ಬಕ್ಕೆ ಹೋಗ್ತಿರಲ್ವಾ, ಬೆಳಗ್ಗೆ 4 ಗಂಟೆಗೆ ಪಾಪ ರೈತರು, ಕೃಷಿಕರು, ಮಾರಾಟಗಾರರು ಹಣ್ಣು ಹೂವು ಎಲ್ಲ ತಗೋ ಬಂದು ನೀವು ನೋಡಿ ಹಾಗೇ ತೂಗಿಸ್ತಿರ್ತಾರಪ್ಪ ಪಾಪ. ಆ ಆಟೋನಲ್ಲಿ ಬಂದಿರೋ ಆಟೋ ಡ್ರೈವರ್ನ ನೋಡಿ, ಆ ಟ್ಯಾಕ್ಸಿ ಸ್ಟ್ಯಾಂಡಲ್ಲಿ ಟ್ಯಾಕ್ಸಿ ಡ್ರೈವರ್ನ ನೋಡಿ, ಆ ಕೂಲಿ ಕೆಲಸ ಮಾಡ್ತಿರೋರು, ಆ ಟ್ರಾಫಿಕ್ ಪೊಲೀಸ್ನ ನೋಡಿ, ಕಂಬಿ ಕಟ್ತಿರೋನ್ನ ನೋಡಿ. ಹೊರಗಡೆ ನಾವು ಇದ್ಯಾವುದು ಗಮನಿಸೋದೇ ಇಲ್ಲ. ಸಂಖ್ಯೆ 9ಕ್ಕೆ ಇದಿದೆ, ಹಾಸಿಗೆ ಇದ್ದೆ ನಿದ್ದೆ ಬರುವುದಿಲ್ಲ ಈ ವರ್ಷ. ಜಾಗ್ರತೆ. ಆತರ ಪಡೆದಿದ್ರೆ ನಿಧಾನವಾಗಿ ಹೋದ್ರಿ, ನಿಮ್ಮ ಶಕ್ತಿಯನ್ನ ಸರಿಯಾದ ಜಾಗಕ್ಕೆ ಒಂದು ಅಣೆಕಟ್ಟು ಕಟ್ಟಲು ಬಳಸಿಕೊಳ್ಳಿ ನಿಮ್ಮ ಬಂಡೆಗಳನ್ನ. ಆ ಬಂಡೆಯಂತ ಶಕ್ತಿಯನ್ನ ಇಲ್ಲ, ಬಂಡೆ ಡೈನಾಮಿಟ್ ಇಟ್ಟು ಹೊಡೆದಾಕ್ಬಿಡ್ತಾರೆ. ನೆನ್ಪಿಟ್ಕೊಳ್ಳಿ, ಪೂರ್ತಿ ಹೊಡೆದಾಕ್ಸ್ಬಿಡುತ್ತೆ ಪ್ರಕೃತಿ. ಈ ವರ್ಷ ಕುಂಭದ್ರೋಣ ಮಳೆ ನಿಮಗೆ. ನನಗೆ ಅದೇ ಭಯ. ಅತಿಯಾದ ಬಲವಿರುವವನಿಗೆ ಲಕ್ಷ್ಮಿಯೂ ಬಂದು ಸೇರಿಬಿಡ್ತು. ವಿನಾಶ ಕಾಲಂ ವಿಪರೀತ ಬುದ್ಧಿ. ಅಪವಿತ್ರ ಮೈತ್ರಿಗಳು ಏನಾದ್ರೂ ಮಾಡ್ಕೊಂಡಿದ್ರಂದ್ರೆ ಈ ವರ್ಷ ಸುಟ್ಟಾಕ್ಸ್ಕೊತೀರಿ. ಅಪವಿತ್ರ ಮೈತ್ರಿ, ಅಪವಿತ್ರ ವ್ಯವಹಾರ, ಗುರುದೋಷ, ಅದೊಂದು ನಡೆಯುತ್ತೆ ಕನ್ಫರ್ಮ್. ಜೈಲು, ಕೋರ್ಟು, ಈ ತರದ ಅವಮಾನಗಳಿಗೆ 9, 18, 27 ಯಾವಾಗಲೂ ಮಾಡಿದ್ರಲ್ಲ ಮೋಸ, ಗುರುದ್ರೋಹ, ಮಿತ್ರದ್ರೋಹ, ಬಂಧುದ್ರೋಹ, ಬಲದಿಂದ. ನಾವೆಲ್ಲ ಏನ್ ಗೊತ್ತಾ, ಇದು ಬಲ, ನನ್ನ ಬಲ, ನಿಮಗೆ ಅನ್ನಿಸ್ಬೋದು ಚಿಕ್ಕ ಚೊಂಬು, ಪಾಪ ಅವನದ್ದು ಇದೊಂದು ಕಡಿಮೆ ಅಂದ್ರೂ ಒಂದು ಅರ್ಧ kg ಇದೆ. ಇವತ್ತು ಬೆಲೆ ಎಷ್ಟಿದೆ? ಒಂದು 2 ಲಕ್ಷ ಅರ್ಧ kg. ಯೋಚನೆ ಮಾಡಿ ನೋಡಿ, ಅವ್ನಿಗೆ ಇದರಲ್ಲಿ ಆ 2 ಲಕ್ಷ ಕೊಟ್ರೆ ಮಕ್ಕಳ ಫೀಸು, ಇನ್ನೊಂದು ಅಂತ ಅದನ್ನೇನೋ ಎತ್ತಿಟ್ಕೊಂಡಿದ್ದೆ ಬೆಳ್ಳಿನಲ್ಲಿ. ಅದನ್ನ ನಾನು ಆಫ್ಟರ್ ಆಲ್ ಒಂದು ಚೊಂಬಂತ ಎತ್ಕೊ ಬಂದ್ಬಿಟ್ಟೆ. ಇದು ನನ್ನ ಬಲ. ಸೊ ಅಂತ ಒಂದು ಗುರುವಂತ ವ್ಯಕ್ತಿಗೆ ದ್ರೋಹ ಖಂಡಿತ ಬಿಡುತ್ತಾ? ತುಂಬಾ ಎಚ್ಚರಿಕೆಯಿಂದ ಮೈಯೆಲ್ಲ ಕಣ್ಣಾಗಿರಿ ಮಕ್ಕಳು. ಏನೋ ಒಂದು ದುಡುಕಿನ ವ್ಯವಹಾರ, ದುಡುಕಿನ ವ್ಯಾಪಾರ, ದುಡುಕಿನ ಇನ್ವೆಸ್ಟ್ಮೆಂಟು, ಇಲ್ಲವೇ ಕಿತ್ಕೊಳ್ಳುವಂಥ ಒಂದು ವ್ಯಾಪಾರ, ಕಿತ್ಕೊಳ್ಳುವಂಥ ದುಡ್ಡು ಥರ ಗರ್ಜಿಸಿ, ಗದರಿಸಿ, ಬೆದರಿಸಿ ಎಲ್ಲ ತಿರುವಾಕಿಸ್ಬಿಡುತ್ತೆ ನಿಮಗೆ.
ಬಟ್ ನೀವೇನಾದ್ರೂ ನ್ಯಾಯದ ಪರಿಧಿಯಲ್ಲಿ ನಿಂತಿದ್ರಿ, ಧರ್ಮದ ಪರಿಧಿಯಲ್ಲಿ ನಿಂತಿದ್ರೆ ಗುರುವೇ ನಿಂತು ನಡೆಸುತ್ತಾನೆ. ನೀವು ನಂಬೋಲ್ಲ, ದೇವಸ್ಥಾನ, ಆಲಯ, ಆಸ್ಪತ್ರೆ, ಗೋಶಾಲೆ, ವೃದ್ಧಾಶ್ರಮ ಇಂಥದ್ದು ಧರ್ಮಕರ್ತರಾಗಿ ನಿಂತಿದ್ರಿ, ನಿಮ್ಮನ್ನು ತಡೆಯೋರೇ ಇಲ್ಲ ಮಕ್ಕಳೇ. ಅಂತಿಂಥದ್ದಲ್ಲ, ಕಳಶವೇ ನೀವು. ಪೂರ್ಣ ಕುಂಭ ಸ್ವಾಗತ ದೊರೆಯುತ್ತದೆ. ದೊರೆಯಾಗಿ ಬಿಡಬಲ್ಲಿರಿ. ನೀವು ಮಾಡಿದ ಧರ್ಮ, ನೀವು ಮಾಡಿದ ನ್ಯಾಯ, ನೀವು ಮಾಡಿದ ಸಮೃದ್ಧಿ, ಒಳ್ಳೆ ಬೆಳೆ ನೋಡಿ. ಮುಳ್ಳಿನ ಗಿಡ ಹಾಕಿದ್ರೆ ಮುಳ್ಳೆ, ಮುಳ್ಳಿನ ಗಿಡ ಹಾಕಿದ್ರೆ ಮುಳ್ಳೆ, ಒಳ್ಳೆ ತೆಂಗಿನ ಗಿಡ ಹಾಕಿದ್ರೆ ಕಲ್ಪವೃಕ್ಷವೇ. ಅಂಥದ್ದೊಂದು ಉಂಟು. ತುಂಬಾ ಒಳ್ಳೆಯವರಿಗೆ 9, 18, 27 ಮಾಡದಂಥವ್ರಿಗೆ ನಿಮ್ಮನ್ನ ಎಲ್ಲಾ ತಗೊಬಂದು ತಟ್ಟೆಲಿ ಇಡುತ್ತೆ. ಯಾಕಂದ್ರೆ ನೀವು ಯಾವತ್ತು ಅದನ್ನು ದುರುಪಯೋಗ ಪಡಿಸ್ಕೊಳ್ಳಲ್ಲ. ಡೊಕ್ಕ ಸೀತಮ್ಮನ ತರ ಹೋಗಿ ಹುಡುಕಿ. ಡೊಕ್ಕ ಸೀತಮ್ಮ ಅಂದ್ರೆ ಯಾರು ಅಂತ ಹೇಳ್ಬಿಟ್ಟು ಒಂದು ಗೂಗಲಲ್ಲಿ ಹುಡುಕಿ. ಆಕೆಯನ್ನ ಇಂಗ್ಲೆಂಡ್ನ ದೊಡ್ಡ ದೊರೆಯ ಬಾಮ್ಮ ನಿನಗೆ ಅವಾರ್ಡ್ ಕೊಡ್ತೀನಿ ಅಂದ್ರಪ್ಪ, ನಾನು ಇಲ್ಲಿ ಅನ್ನ ಇಡ್ಬೇಕು, ಹೋಗಯ್ಯೋ. ಹಿಂಗ್ ಬಂದು ಹೋಗೋಕೆ 1 ವಾರ 10 ದಿನ ಆಗುತ್ತೆ. ಈ ಮಕ್ಕಳಿಗೆ ಯಾರು ಇಡ್ತಾರೆ ನನ್ನನ್ನು ನಂಬ್ಕೊಂಡು? ಅಲ್ಲೊಂದು ದೀಪವಿದೆ, ಅಲ್ಲೊಂದು ದೀಪವಿದೆ ಅಂತ ದೀಪ ನೋಡ್ತಿದ್ದಾಗೆ ನನ್ನ ಮನೆ ನೆನಪಿಗೆ ಬರುತ್ತೆ. ಕಾಯ್ತಿರ್ತೇನೆ. ಅವ್ರುಗಳು ಹುಡ್ಕೊಂಡು ಬರ್ತಾರೆ. ತನ್ನ ಸೊತ್ತು, ಸಕಲ ಸೊತ್ತು ಸಂಪತ್ತನ್ನೆಲ್ಲ ಮಾರಿ ಅನ್ನವಿಟ್ಟಂತ ಅನ್ನಪೂರ್ಣೇಶ್ವರಿ ಅನಿಸ್ಕೋಬೇಕು ನಾವು. ಬ್ರಿಟಿಷ್ ದೊರೆಯೇ, ನೆನಪಿಟ್ಟುಕೊಳ್ಳಿ, ಅಂತಿಂತವ್ರಲ್ಲ. ಬ್ರಿಟಿಷ್ ದೊರೆಯೇ ಅವಾರ್ಡ್ ಕೊಡ್ತೀನಿ, ನೀನು ಅವಾರ್ಡ್ ಪಕ್ಕಕ್ಕೆ ಇಡು. ನನಗೆ ಇವತ್ತು ನಮ್ಗೆ ಒಂದು ಹೆಸರು ಅವಾರ್ಡ್ ಅಂದ್ರೆ ಓಡು, ಏನು ಮಾಡಿಲ್ಲ ಅಂದ್ರೆ ದುಡ್ಡು ಕೊಟ್ಟು ಅವಾರ್ಡ್ ತಗೊಳ್ಳೋರು ಆಗ್ಬಿಟ್ಟಿದ್ದೀವಿ. ಡಾಕ್ಟ್ರೇಟ್ ತಗೊಳ್ಳೋದೆಲ್ಲ ಆಗ್ಬಿಟ್ಟಿದೆ. ತಾನಾಗಿ ಪ್ರತಿಭೆಯಿಂದ ಕಲಿದು ಏನೋ ಒಂಥರ ಕೆಲವು ಅವಾರ್ಡ್ಗಳು ಕೆಲವರಿಗೆ ಕೊಟ್ಟಿರೋದು ನೋಡಿದ್ರೆ ವಾಂತಿ ಆಗುತ್ತೆ. ಇವರಿಗ ಇಂಥ ಅವಾರ್ಡ್ಗಳು ಅಂತ. ಈ ಕಾಲ ಹಾಗೆ, ಕಲಿಪುರುಷ ಬಿಡಿ. 9, 18, 27 ಅಂಥದ್ದೊಂದು ಕೈಂಕರ್ಯ ಮಾಡಿದ್ರಿ ಮಕ್ಕಳು. ಸತ್ಯವಾಗ್ಲೂ ಹೇಳ್ತಾನೆ, ಸುಬ್ರಹ್ಮಣ್ಯರೇ ನಿಂತು ನಡೆಸುತ್ತಾರೆ ನಿಮಗೆ. ಸುಬ್ರಹ್ಮಣ್ಯರೇ ಅಂಥದ್ದೊಂದು ವಿಶೇಷ ಆಗುತ್ತೆ. ರಾಜಯೋಗ, ವಿಪರೀತ ರಾಜಯೋಗ ಎರಡೂ ಆಗುತ್ತೆ. ತಿರುಕ ದೊರೆಯಾಗಬಲ್ಲ. ಎಡವಟ್ಟು ಮಾಡಿದ್ರು 9, 18, 27 ದೊರೆ ಜೈಲಲ್ಲಿ ಇರ್ಬಿಡ್ತಾನೆ. ಪ್ರಾಣಕ್ಕೆ ಮೀರಿದ ಅವಮಾನ. ಮನುಷ್ಯನಿಗೆ ಮಾನ ಹೋದ ಮೇಲೆ ಇನ್ನೇನ್ರಿ ಪ್ರಾಣ ಬೇಕು? ಅಂಥದ್ದೊಂದು ಸಂದರ್ಭ ನಡೆದು ಬಿಡುತ್ತೆ. ಬದುಕು. ಮನೇಲಿ ಬಂಗಾರದಂತ ದೇವತೆ ಇದ್ರು. ರಾವಣಾಸುರ ಮಂಡೋದರಿನ್ ಬಿಟ್ಟು ಆಕೆ ಅದನ್ನೇ ಕೇಳೋದು. ರಾವಣ ನಿನ್ನನ್ನ ರಾಮನೆಲ್ಲ ಸಾಯಿಸಿದ್ದು ನಿನ್ನ ಕಾಮವೇ. ಕಂಟ್ರೋಲ್ಲೆಸ್. ಯಾವುದರಲ್ಲಿ ನಾನು, ಆಕೆ ಕೇಳೋ ಪ್ರಶ್ನೆ, ಆ ಒಂದು ಸತ್ತ ಆ ರಾವಣನ ಶವವನ್ನ ನೋಡ್ತಾ ಅಳೋದಿಲ್ಲ ಆಕೆ. ಹಾಗೇ ನೋಡ್ತಾ, ಯಾವುದರಲ್ಲಿ ನಾನು ಕಡಿಮೆ? ಅಂದದಲ್ಲಿ ಏಕಶ್ಚಿತ್, ಚಂದದಲ್ಲಿ ಏಕಶ್ಚಿತ್. ಹೌದು, ಸೀತಮ್ಮ ತುಂಬಾ ಸಿಂಪಲ್ಲೇ ನನ್ನ ತಾಯಿ. ನಾನು ಅದಕ್ಕೆ ಹೇಳುದು, ಅಮ್ಮನಿಗೆ ಮೀರಿದ ಅಂದವಿಲ್ಲ. ಯಾಕೆಂದ್ರೆ ನನ್ನಮ್ಮ ಯಾವಾಗಲೂ ಸಿಂಪಲ್ಲೇ. ಅಮ್ಮಂದ್ರು ತೋರ್ಸ್ಕೊಳಲ್ಲ. ಅದಕ್ಕೆ ಒಂದು ಸ್ತ್ರೀಗೆ ಅಮ್ಮ ಆಗ್ಬಿಟ್ರೆ ನಾವು ಕೊಡೋ ಗೌರವ, ಭಗವಂತನೇ ಬಂದ್ರು ಅಡ್ಡ ಹೋಗ್ಬಿಡ್ತೀವೇನೋ. ದೇವರ ಪಲ್ಲಕ್ಕಿ ಬಂದ್ರು ಕೂಡ ಅಡ್ಡ ನಿಂತ್ಕೋತದೇನೋ. ಒಂದು ತುಂಬು ಅಮ್ಮ ಮಡ್ಲಲ್ಲಿ ಒಂದು ಮಗು ಇಟ್ಕೊಂಡಿದೆ ಅಂದ್ರೆ ಪಕ್ಕಕ್ಕೆ ಜರುಗ್ತಾರೆ. ದೇವರು ಕೂಡ ಜರುಗ್ಬೇಕು. ಜಾತಿ ಎಲ್ಲ ಆಗಲಿ, ಕೇಳೋದು ಜಾತಿ. ಕ್ಷತ್ರಿಯಳು, ಬ್ರಾಹ್ಮಣ ವರ್ಣ, ವರ್ಣದಲ್ಲಿ ಹೇಳೋದು, ವಿದ್ಯೆಯಲ್ಲಿ, ಅಂದದಲ್ಲಿ ಬ್ರಹ್ಮನೇ ತಿದ್ದಿದ ರೂಪ ಮಂಡೋದರಿ ಅಮ್ಮ. ಬ್ರಹ್ಮನ ಪುನರ್ಸೃಷ್ಟಿಯ ಅಮ್ಮ. ಅಂಥದ್ದೊಂದು ತಾಯಿ. ಎಲ್ಲದರಲ್ಲೂ ಗುಣ ಇರ್ಬೋದು. ಒಂದು ದಿನ ಪ್ರಶ್ನೆ ಮಾಡಿದವಳಲ್ಲ. ಗಂಡನಿಗೆ ವಿರೋಧ ಹೋದವಳೇ ಅಲ್ಲ. ಗಂಡ ಹೇಳಿದ್ರು ಕೂಡ ಗಂಡನ ಮಾತು ಮೀರಿ ನನಗೆ ಅದೇ ಬೇಕು ಅದೇ ಬೇಕು ಅಂದಿದ್ದಕ್ಕೆ ಶಿಕ್ಷೆ ಸೀತಮ್ಮನಿಗೆ. ನನಗೆ ಬಂಗಾರದ ಜಿಂಕೆ, ನಾನು ಹೇಳಿದ್ರೆ ಕೇಳ್ತಿಲ್ಲ. ಇಲ್ಲಮ್ಮ ಅದೆಲ್ಲ ಇಲ್ಲ ಅಂದ್ರೆ ಇಲ್ಲ ನನಗದು. ಮಂಡೋದರಿ ಜೀವಮಾನದಲ್ಲಿ ಗಂಡನ ವಿರುದ್ಧ ಮಾತಾಡಿದ್ದೇ ಇಲ್ಲ, ಇಲ್ಲವೇ ಇಲ್ಲ. ಅದಕ್ಕೆ ಪಂಚ ಮಹಾಪತಿವ್ರತೆಯರಲ್ಲಿ ಮಂಡೋದರಿಗೂ ಸ್ಥಾನ. ಅಂಥದ್ದೊಂದು ಭಾವ ಮಕ್ಕಳೇ, ಎಚ್ಚರಿಕೆ. ಸೊ ಮಂಡೋದರಿ ಅಂತ ಮಂಡೋದರಿ ಇದ್ದೂ ಕೂಡ ಸೀತಮ್ಮನ ಕೈಗೆ ಸೆರೆಗೆ ಕೈ ಹಾಕಿದ್ದಕ್ಕೆ ಅಲ್ವಾ ಸುಟ್ಟು ಸುವರ್ಣ ಲಂಕಾ
ಎಲ್ಲ ಹೋಗಿರೋದು. ನಾವು ನೋಡ್ತಿರೋ ಲಂಕ ಇದೆಲ್ಲ ಗುಪ್ತ ಲಂಕ ಅಂತ ಒಂದಿದೆ. ಮನುಷ್ಯ ಮಾತ್ರರಿಗೆ ಕಾಣಿಸದ ಒಂದು ಲಂಕ. ಅಗೋಚರವಾಗಿ ನಮಗೆ ಅಲ್ಪ ಸ್ವಲ್ಪ ಈ ಪಳಿಯುಳಿಕೆಗಳಷ್ಟೇ ಇದು. ಅದು ಕೋಟೆ ಕೊತ್ತಲು ಇನ್ನೊಬ್ರು ಇರ್ಲಿಕ್ಕೆ ರಾಕ್ಷಸರುಗಳಿಗೆ ಇರಬೇಕಾದಂತ ಇದು ರಾವಣಾಸುರನಂತಲ್ಲ. ಅದು ಅದ್ರ ಒಳಗಡೆ ಇನ್ನಷ್ಟು ಅದೆಷ್ಟು ಗುಟ್ಟುಗಳಿದ್ದಾವೋ ಸೃಷ್ಟಿಯಲ್ಲಿ. ಒಳ್ಳೇದಾಗ್ಲಿ. ಎಚ್ಚರಿಕೆ. ಸುಬ್ರಹ್ಮಣ್ಯರ ಆರಾಧನೆ, ದುರ್ಗಾ ಆರಾಧನೆ, ದುರ್ಗಾ ಪೂಜೆ, ಈ ಶಕ್ತಿ ದುರುಪಯೋಗ ಆಗದೆ ಮಾಡ್ಕೊಳಮ್ಮ. ಪಾಯಸ ಇದ್ದು ಗಂಜಿ ಕೈ ಇಕ್ಬಿಡೋದು, ಅಂದ್ರೆ ಚೆನ್ನಾಗಿ ಅಧಿಕಾರ ಇರುತ್ತೆ, ಇನ್ನೊಂದಷ್ಟು ಲಂಚಕ್ಕೆ ಕೈ ಹಾಕ್ಬಿಡೋದು. ದುಡ್ಡಿದೆ, ಅಲ್ಲೇ ಕೆಲಸದಲ್ಲೇ ಒಂದು ಅಡ್ಡ ಸಂಪಾದನೆ, ಅಡ್ಡ ಆಲೋಚನೆ, ಈ ಥರದ್ದು ಏನೇನೋ ಕೆಲವೊಂದು ನಡೆಯತಕ್ಕಂಥ ಭಾವಗಳು ಉಂಟು. ಅದು ನನಗೆ ಭಯ. ದಿಢೀರ್ ದುಡ್ಡು, ದಿಢೀರ್ ಸಕ್ಸಸ್ ಇದೆ, ಯಾವುದಕ್ಕೂ ಹೋಗಲ್ಲಮ್ಮ ಅನ್ನೋ ಒಂದು ಸಂಕಲ್ಪಕ್ಕೆ ಲಕ್ಷ್ಮೀ ನಾರಸಿಂಹ, ಒಳ್ಳಿ ಸುಬ್ರಹ್ಮಣ್ಯ ಸಮೇತವಾಗಿರತಕ್ಕಂಥ ಸುಬ್ರಹ್ಮಣ್ಯರು ಸರ್ಪಕ್ಷೇತ್ರಗಳು. ಶಿವ ಹಾಗೂ ಸುಬ್ರಹ್ಮಣ್ಯ ಎರಡೂ ಇರತಕ್ಕಂಥದ್ದು. ಇಲ್ಲ ನರಸಿಂಹ ಹಾಗೂ ಸುಬ್ರಹ್ಮಣ್ಯ, ಘಾಟಿ ಸುಬ್ರಹ್ಮಣ್ಯ ಇಲ್ಲಿದೆ, ಬನ್ನಿ. ಬೆಂಗಳೂರಿಂದ ದೊಡ್ಡಬಳ್ಳಾಪುರ ರಸ್ತೆಯಲ್ಲಿರತಕ್ಕಂಥ ಘಾಟಿ ಸುಬ್ರಹ್ಮಣ್ಯ ಹೋಗ್ಬನ್ನಿ. ಶಿವ ಸುಬ್ರಹ್ಮಣ್ಯ ಪಕ್ಕದಲ್ಲೇ ರಾಮನಾಥಪುರ ಪ್ರಸನ್ನ ಸುಬ್ರಹ್ಮಣ್ಯ, ಅಲ್ಲಿಗೆ ಹೋಗಿ ಬರತಕ್ಕಂಥದ್ದು ಒಂದು ಮಾಡಿ. ಅಂತ ಒಂದು ಕ್ಷೇತ್ರಗಳಿಗೆ ಒಳ್ಳೇದಾಗುತ್ತೆ. ದೇವಿ ರಕ್ಷೆ ಸಿಗಲಿ. ಆಯ್ತು ಅಂದ್ರೆ ಒಂದು ಪುಟ್ಟದಾಗಿ ಒಂದು ಪಂಚಲೋಹದ ಕಡಗ ಧರಿಸ್ತಕ್ಕಂಥದ್ದು ಮಾಡಿ. ಬುದ್ಧಿ ವಿವೇಚನೆ ಇಲ್ಲದೆ ಎಳೆಯುವುದರಿಂದ ಒಂದು ಆಯ್ತು ಅಂದ್ರೆ ಒಂದು ಮಾಂದಾತ ಯಂತ್ರ ಅಂತ ಹೇಳ್ತೇನೆ. ಟು ಕಂಟ್ರೋಲ್ ಯುವರ್ ಫೋರ್ಸ್ ಆಯ್ತು ಅಂದ್ರೆ ಒಂದು ಧರಿಸ್ಕೊಳ್ಳಿ ಅಂತ ಹೇಳ್ತಾ, ರುದ್ರ ನಮಕ, ರುದ್ರ ಚಮಕ, ನರಸಿಂಹಾಷ್ಟಕ, ಸ್ಕಂದ ಕವಚ, ಸುಬ್ರಹ್ಮಣ್ಯ ಕವಚ, ಸ್ಕಂದ ಆರಾಧನೆ, ಸಮಾಧಾನ ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಆದಷ್ಟು ಕಪ್ಪು ಬಟ್ಟೆಗಳಿಂದ ದೂರ ಇರಿ.